ಗೋಹತ್ಯೆ ಆರೋಪಿಯನ್ನ ಬಿಡುಗಡೆ ಮಾಡಿದ್ದಕ್ಕೆ ಆಕ್ರೋಶ. ಹಾಸನ ನಗರ ಪೊಲೀಸ್ ಠಾಣೆ ಎದುರು ದಿಢೀರ್ ಪ್ರತಿಭಟನೆ. ರಾತ್ರೋರಾತ್ರಿ ಶ್ರೀರಾಮ ಸೇನೆ ಕಾರ್ಯಕರ್ತರಿಂದ ಪ್ರತಿಭಟನೆ. ನಿನ್ನೆ ಗೋಹತ್ಯೆ ಆರೋಪಿಯನ್ನ ಹಿಡಿದು ಒಪ್ಪಿಸಿದ ಶ್ರೀರಾಮ ಸೇನೆ ವಾಹನದ ಸಮೇತ ಪೊಲೀಸರಿಗೆ ಹಿಡ್ಕೊಟ್ಟಿದ್ರು ಕಾರ್ಯಕರ್ತರು. ಆದ್ರೆ ಪೊಲೀಸರು ಸ್ಟೇಷನ್ ಬೇಲ್ ನೀಡಿ ಕಳಿಸಿದ್ದಾರೆ ಅಂತ ಆರೋಪ ಕೇಳಿಬರ್ತಾ ಇದೆ. ಪೊಲೀಸರ ನಡೆಯನ್ನ ಖಂಡಿಸಿ ಠಾಣೆಗೆ ಎದುರು ದಿಢೀರ್ ಅಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಪೊಲೀಸರೊಂದಿಗೆ ವಾಗ್ವಾದವನ್ನ ನಡೆಸಿದ್ದಾರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು. ಕೊನೆಗೆ ಕಾರ್ಯಕರ್ತರನ್ನ ಸಮಾಧಾನ ಮಾಡಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಪೊಲೀಸರು. ನನ್ನ ಪ್ರಶ್ನೆ ಇಷ್ಟ ರೀ, ಕೇಳಿ ನಿಮ್ಗೆ ಆಮೇಲೆ ಕೇಳಕ್ಕೆ ಬಂದಿದ್ದೀನಿ. ನಿಮ್ಗೆ ಕೇಳಕ್ಕೆ ಬಂದಿದ್ದೀನಿ, ಏನ್ ಕೇಳ್ಬೇಕು? ನೀವು ಬಂದು 4 ಜನ ಅಂತ ಮಾಡ್ತೀರಿ, ಅರ್ಥ ಮಾಡ್ತೀರಿ, ನಮ್ಮ ಕೆಲಸ ಮಾಡ್ತೀವಿ. ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದು ಗೋಹತ್ಯೆ ನಡೆಯಲ್ಲ ಇರ್ಬೋದು. ನಾನು ಅದನ್ನ ಸ್ಟಾರ್ಟ್ ಮಾಡೋದು ನನ್ನ ಕೆಲಸ ಮಾಡಿಸ್ತೀರಲ್ವಾ? ನಾವೆಲ್ಲ ಕಾರ್ಯಕರ್ತರುಗಳು ಸೇರಿ ಒಂದು ಗೋ ಒಳೆನೇಶಪುರದಿಂದ ಗೋ ಬರ್ತಿದೆ, ಹತ್ಯೆಯಾಗಿರೋದು, ಮಾಂಸ ಬರ್ತಿದೆ ಅಂತ ನಮ್ಗೆ ಮಾಹಿತಿ ಬಂತು. ಮಾಹಿತಿ ಬಂದ ಮೇರೆಗೆ ನಾವು ಕಾರ್ಯಕರ್ತರೆಲ್ಲ ಸೇರಿ ಒಳೆನೇಶಪುರದಿಂದ ಬರ್ತಿದ್ಕಂತ ನಾವು ಬಂದು ಇಲ್ಲಿ ಸರ್ಕಲ್ ಅಲ್ಲಿ ಅಡ್ಡೆ ಹಾಕಿ ನಾವು ಕಾರ್ಯಾಚರಣೆ ಮಾಡಿ ಅದನ್ನ ಬಂಧಿಸಿ ಪೊಲೀಸ್ನವ್ರಿಗೆ ಒಪ್ಪಿಸಿದ ಮೇಲೆ ಅದನ್ನ ನಮಗೆ ಕರೆಕ್ಟಾಗಿ FIR ಮಾಡಿ ಅವನ್ನ ಜೈಲಿಗಟ್ಟ ಕೆಲಸ ಮಾಡಬೇಕಾಯಿತು. ಆ ಕೆಲಸ ಇವ್ರು ಮಾಡಿಲ್ಲ. ನಮಗೆ ಜೊಮ್ಯಾಟೊ ಕೇಸ್ ಹಾಕ್ಬಿಟ್ಟು ಇಲ್ಲಿ ಅವ್ರನ್ನ ಬಿಡುಗಡೆ ಮಾಡಿ ಮನೆ ಕಳಿಸಿದ್ದಾರೆ. ನಾವು ಮಾಡಿದ ಏನು ಕರ್ತವ್ಯಕ್ಕೆ ಏನು ಬೆಲೆ ಇಲ್ದಂಗೆ ಆಗೋಗಿದೆ. ಇಲ್ಲಿ ನಮಗೆ 300ಗಿಂತ ಹೆಚ್ಚು ಚರ್ಮಗಳಿದೆ ಇಲ್ಲಿ ಗಾಡಿಯಲ್ಲಿ. ಅದಕ್ಕೆ ಬೆಲೆನೇ ಇಲ್ವಾ? ಅದು 300 ಚರ್ಮಕ್ಕೆ ಬೆಲೆ ಇಲ್ವಾ? ಹಸುಗಳಿಗೆ ಬೆಲೆ ಇಲ್ವಾ? ಇಲ್ಲಿ ಸ್ಟೇಷನ್ ಬೆಲ್ ಮಾಡೋ ಅಂತ ಕೇಸ ಇದು. ಮಾಡಿದ ಶ್ರೀರಾಮ ಸೇನೆ ವತಿಯಿಂದ ನಾವೆಲ್ಲ ಕಾರ್ಯಕರ್ತರುಗಳು ಸೇರಿ ಒಂದು ಒಳೆನೇಶಪುರದಿಂದ ಗೋ ಬರ್ತಿದೆ, ಹತ್ಯೆಯಾಗಿರೋದು, ಮಾಂಸ ಬರ್ತಿದೆ ಅಂತ ನಮ್ಗೆ ಮಾಹಿತಿ ಬಂತು. ಮಾಹಿತಿ ಬಂದ ಮೇರೆಗೆ ನಾವು ಕಾರ್ಯಕರ್ತರೆಲ್ಲ ಸೇರಿ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರತಿಭಟನೆಯನ್ನ ಮಾಡಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀರಾಮ ಸೇನೆಯವರು. ಸದ್ಯ ಏನ್ ಮಾತುಕತೆ ಆಯ್ತು, ಕೊನೆಗೆ ಹೆಂಗೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಏನ್ ನಡೀತು? ಹಾಸನ ನಗರ ಠಾಣೆ ಪೊಲೀಸರ ಸ್ಟೇಷನ್ ಬಳಿ ಈಗಾಗಲೇ ಶ್ರೀರಾಮ ಸೇನೆ ಕಾರ್ಯಕರ್ತರು ರಾತ್ರೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಕಾರಣ ಏನಂತಂದ್ರೆ ಹಾಸನ ನಗರದಲ್ಲಿ ಸಾಕಷ್ಟು ಗೋಹತ್ಯೆ ನಡೀತಾ ಇದೆ. ಗೋಹತ್ಯೆ ನಡೀತಿರುವಂತಹ ಸಂದರ್ಭದಲ್ಲಿ ಆರೋಪಿಗಳು ಏನಿದ್ದಾರೆ ಆ ಆರೋಪಿಗಳನ್ನ ಬಹಳ ಬೇಗ ಬಿಟ್ಟು ಕಳಿಸಿದ್ದಾರೆ ಅನ್ನುವ ಆರೋಪಗಳನ್ನ ಈಗಾಗಲೇ ಪೊಲೀಸರ ಮೇಲೆ ಮಾಡ್ತಾ ಇರುವಂತದ್ದು. ಅದಕ್ಕೆ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಾಸನ ನಗರ ಠಾಣೆ ಪೊಲೀಸರ ಠಾಣೆಯ ಬಳಿ ಸುಮಾರು ಒಂದು 15ರಿಂದ 20ಕ್ಕೂ ಹೆಚ್ಚು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಒಂದಿಷ್ಟು ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ಆಗುತ್ತೆ. ಸಾಕಷ್ಟು ಬಾರಿ ಗೋಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಾವು ದೂರನ್ನು ಕೊಟ್ಟಿದೀವಿ. ಅದೇ ದೂರು ಕೊಟ್ಟಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾದ್ರೆ ಪೊಲೀಸರು ಏನ್ ಕೆಲಸ ಮಾಡ್ತಾ ಇದಾರೆ ಅನ್ನುವ ಆಕ್ರೋಶವನ್ನು ಕೂಡ ಈಗಾಗಲೇ ಹೊರಹಾಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ DOSP ಗಂಗಾಧರಪ್ಪ ನೇತೃತ್ವದಲ್ಲಿ ಅವ್ರನ್ನ ಮನವೊಲಿಸುವಂತಹ ಕೆಲಸಕ್ಕೆ ಮುಂದಾದ್ರು. ನಂತರ ಎಲ್ಲೆಲ್ಲಿ ಗೋಹತ್ಯೆ ನಡೀತಾ ಇದೆ ಅಲ್ಲಿ ನಾವು ಮಾಹಿತಿ ಕೊಡ್ತೀವಿ, ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಪಟ್ಟನ್ನು ಕೂಡ ಹಿಡಿದ್ರು. ನಂತರ ಸುಮಾರು 1 ಗಂಟೆಗಳ ಕಾಲ ಪೊಲೀಸ್ ಠಾಣೆಯ ಎದುರು ರಾತ್ರೋರಾತ್ರಿ ಪ್ರತಿಭಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಆ ದೂರನ್ನು ಕೂಡ ದಾಖಲು ಮಾಡಿಕೊಂಡು ನಂತರ ಶ್ರೀರಾಮ ಸೇನೆ ಕಾರ್ಯಕರ್ತರು ಅಲ್ಲಿಂದ ತೆರಳಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಮಾಡ್ತೀನಪ್ಪ ಕೋಮಕಲ್ಪನೆ ಮಾಡ್ತೀರಾ? ನೀವು ಮಾಡ್ತೀರಾ ಕೋಮಕಲ್ಪನೆ? ಮಾಡ್ತೀನಪ್ಪ ಕೋಮಕಲ್ಪನೆ ಮಾಡ್ತೀನಿ. ಹಿಡಿತಾ ಇರ್ಬೇಕು, ಮಾತಿನ ಮೇಲೆ ಹಿಡಿತಾ ಇರ್ಲಿ.